ಸಕ್ಕರೆ ನಾಡು ಮಂಡ್ಯದಲ್ಲಿ ಗೋವುಗಳ ಮಾರಣ ಹೋಮ ನಡೆಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಜಾನುವಾರುಗಳನ್ನ ಕೊಂದು ಮೂಳೆ ಮಾಂಸ ಸಂಗ್ರಹ ಮಾಡಿದ್ದಾರೆ ಅಂತ. ಮಂಡ್ಯ ತಾಲೂಕಿನ ತೂಬಿನಕೆರೆ ಹೊರವಲಯದ ಜಮೀನಿನಲ್ಲಿ ಅಕ್ರಮವಾಗಿ ಗೋಡನ್ ಮಾಡಿದ್ದಾರಾ ಅನ್ನೋ ಶಂಕೆ. ಗೋಡನ್ನಲ್ಲಿ ನೂರಾರು ಗೋವುಗಳ ಮೂಳೆ ಮಾಂಸ ಶೇಖರಣೆ ಮಾಡಿರುವಂತ ಆರೋಪ. ಗುಜರಿ ಹೆಸರಿನಲ್ಲಿ ಅಕ್ರಮ ದಂಧೆ ನಡೆಸ್ತಾ ಇದ್ದಾರಾ ಅನ್ನುವ ಅನುಮಾನ ಶುರುವಾಗ್ತಾ ಇದೆ. ಕೊಳೆತ ವಾಸನೆ ಹೆಚ್ಚಾಗ್ತಾ ಇದ್ದಂತೆ ಅಕ್ಕಪಕ್ಕದ ಈ ಜಮೀನಿನವರು ಅನುಮಾನಗೊಂಡಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರು ಕೂಡ ಈ ಅಕ್ರಮ ಗೋಡನ್ ಪತ್ತೆಯ ವಿಚಾರದಲ್ಲಿ ಹೋಗಿದ್ದಾರೆ. ಲಿಂಗರಾಜು ಎಂಬುವರ ಜಮೀನು ಬಾಡಿಗೆ ಪಡೆದು ದಂಧೆಕೋರರು ಇಲ್ಲಿ ಈ ರೀತಿ ದಂಧೆ ನಡೆಸ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಲಿಂಗರಾಜುಗೆ ಸೇರಿದ ಆಲೆಮನೆಯಲ್ಲಿಯೇ ಮೂಳೆಗಳ ಪೌಡರ್ ತಯಾರಿ ಮಾಡ್ತಾ ಇದ್ದಾರಾ ಎನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕವನ್ನು ತಂದು ಓಡ್ತಾ ಇರುವಂಥ ಸುದ್ದಿ. ಲಿಂಗರಾಜುಗೆ ಸೇರಿದ ಆಲೆಮನೆಯಲ್ಲಿ ಮೂಳೆಗಳ ಪೌಡರ್, ಗೋವುಗಳ ಮೂಳೆಗಳಿಂದ ಪೌಡರ್ ತಯಾರಿಸಿ ರಫ್ತು ಮಾಡ್ತಿದ್ದಂಥ ಆರೋಪ. ಈ ಮಾಹಿತಿ ನೀಡಿದರೂ ಕೂಡ ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ ಎನ್ನುವ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಅಲ್ಲಿ ನೆರೆದಿದ್ದಂಥವರೆಲ್ಲರೂ ಕೂಡ ಮೂಗು ಮುಚ್ಕೊಂಡಿದ್ದಾರೆ. ಒಂದು ಗುಡ್ಡೆ, ಒಂದು ರಾಶಿ ಮೂಳೆಗಳ ಕಾಣಿಸ್ತಾ ಇದ್ದಾವಲ್ಲಿ. ರಾಜ್ಯದಲ್ಲಿ ನೀವು ಅವರಲ್ಲ ಅಲ್ಲಿ ಅದು ಏನು ಮಾತಾಡ್ತಾವ್ರಲ್ಲ ಅಲ್ಲಿ ಹೋಗಿ ನೀವು ಆಯ್ತು ಮಾಡಿ